ಉಮಾಪತಿ ಅವ್ರಿಗೂ ಅಷ್ಟೇ ಒಳ್ಳೇದಾಗ್ಲಿ. ಯಾಕಂದ್ರೆ 2 ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಫಂಕ್ಷನ್ ಬರ್ಬೇಕಾಗಿತ್ತು, ಆದ್ರೆ ಬರಕ್ಕಾಗ್ಲಿಲ್ಲ. ಸಾರಿ ಉಮಾಪತಿ ಅವ್ರನ್ನ ಬೇಜಾರು ಮಾಡ್ಕೋಬೇಡಿ. ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬೇಡಿ, ನೆಕ್ಸ್ಟ್ ಇನ್ನೊಂದು ಸಮಾನ. ಯಾಕಂದ್ರೆ ಅವ್ರು ಕೇಳ್ತಾ ಇದ್ರು, ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪನೇ. ತುಂಬಾ ಪುಣ್ಯ ಮಾಡಬೇಕು. ನಮಗೂ ಅಷ್ಟೇ ಉಮಾಪತಿ ಅವ್ರು, ನಿಮ್ಮಂತ ಪ್ರೊಡ್ಯೂಸರ್ಗೆ ಮಾಡ್ಬೇಕಾದ್ರೆ ನಮ್ ಕರ್ತವ್ಯ. ಖಂಡಿತ ಮಾಡ್ತೀವಿ. ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ. ದೊರೆ ಅಂತ ಹೇಳಿ, ದೊರೆ ಟೈಟಲ್ ಬೇಡ, ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ. ಬೇರೆ ಒಂದು ಟೈಟ್ಲ್ ಹೇಳಿದೀನಿ, ಅದರ ರಿಜಿಸ್ಟರ್ ಆದ್ಮೇಲೆ ಅವ್ರು ಹೇಳ್ತಾರೆ. ನಾನು ಒಂದು ಒಳ್ಳೆ ಟೈಟ್ಲ್ ಹೇಳಿದೀನಿ, ಅದು ತುಂಬಾ ಇಷ್ಟ. ಯಾಕಂದ್ರೆ ಪಾಪ ಅವ್ರ ಅಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ವೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ ಅಂತ ಬಂದು ಹೇಳಿದ್ದೀನಿ. ಅದೇ ತರ ಅನಿಲ್, ಆಲ್ ದಿ ಬೆಸ್ಟ್. ತುಂಬಾ ಒಳ್ಳೆ ವರ್ಕ್. ನಾನು ಅವ್ರ ಹತ್ರ ಒಂದು ಸಬ್ಜೆಕ್ಟ್ ಕೇಳಿದ್ದೀನಿ ಅವ್ರ ಹತ್ರ. ತುಂಬಾ ಅದ್ಭುತವಾದ ವರ್ಕರ್, ತುಂಬಾ ಟ್ಯಾಲೆಂಟ್ ಇದೆ. ಅದೇ ತರ ಫುಲ್ ಟೀಮ್, ರವಿಶಂಕರ್, ಧರ್ಮ, ಆಮೇಲೆ ಚಂದ್ರ ಮಯೂರ್ ಇದ್ದಾರೆ. ಎಲ್ಲಿ ಅವ್ರ ಅಲ್ಲೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಇಲ್ಲೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವರು. ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ, ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ. ಗಲಾಟೆ ಮಾಡ್ತಾ ಇರ್ತೀವಿ. ಅಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್. ಒಂದು ತುಂಬಾನೇ ಚೆನ್ನಾಗಿತ್ತು ಸರ್, ನಿಜವಾಗ್ಲೂ. ಒಂದು ನಾನು ಏನ್ ಹೇವಿ ತೋರಿಸ್ತೀನಿ ನಮಗೆ, ನಿಜವಾಗ್ಲೂ ಬಹಳ ಅದ್ಭುತವಾಗಿತ್ತು. ಒಂದು ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸ ಏನೇನ್ ಸಿಗುತ್ತೆ, ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಒಂದು ತಂದೆ ತಾಯಿನ ಪಡೆದಿದ್ದೀವಿ ನಾವು. ಫ್ಯಾಮಿಲಿ ಬಂದಿದ್ದೀವಿ. ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಟ್ಟ ಸಾಧಿಸಿದ್ವಿ ಅಷ್ಟು. ಆಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿನ ಐ ಥಿಂಕ್ ನಾವು ಚಿಕ್ಕವರು ಇದ್ದಾಗ ನೋಡ್ತಾ ಇದ್ದೀವಿ. 100% ಒಲವು ಗೆಲುವಲ್ಲೆಲ್ಲ ಮಾಡಿದ್ದಾರೆ. ನಾವೆಲ್ಲ ಇಷ್ಟೊಂದು ಅವರ ಚಡ್ಡಿ ಹಾಕೊಂಡು ಓಡಾಡ್ತಿದ್ವಿ ಅವ್ರ ಮುಂದೆ. ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದೀವಿ ನಾವು. ಬಹಳ ಖುಷಿ ಆಗುತ್ತೆ, ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ವಿ ಎಲ್ಲಾದ್ಮೇಲೆ. ಬಟ್ ತುಂಬಾ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇರಕ್ಕೆ, ಇವತ್ತು ಇದಕ್ಕೆ ಒಂದು ಹೆಸರು ಬರಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜವಾಗ್ಲೂ. ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು, ಇನ್ಮೇಲೆ ತಾರೆ ಆಗ್ಬೇಕು ಅಂತಲ್ಲ. ಅವ್ರು ಆಲ್ರೆಡಿ ಸ್ಟಾರೇನೆ. ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನ ತಾರೆ ಅಲ್ಲ, ಅವನೊಬ್ಬನೇ ತಾರೆ ಅಲ್ಲ. ನಿಜವಾಗ್ಲೂ ಪಾತ್ರ ಮಾಡೋ ಪ್ರತಿಯೊಬ್ರು ತಾರೆ. ಎವ್ರಿಬಡಿ ಇಸ್ ಸ್ಟಾರ್. ಯಾಕಂದ್ರೆ ಒಂದು ಸ್ಟಾರ್ ಇಂದ ಗೆಲ್ಲಕ್ಕಾಗಲ್ಲ, ಅದ್ ನೆನಪಿಟ್ಕೋಬೇಕು. 100% ಎಲ್ರಿಗೂ ಅದು ಕಾರಣ ಆಗಿದೆ. ಒಬ್ಬ ತಾರೆ ಬರ್ಬೇಕು ಅಂದ್ರೆ ಒಳ್ಳೆ ಮೇಕಪ್ ಮ್ಯಾನ್ ಬೇಕು, ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಳ್ಳೆ ಲೈಟ್ ಮ್ಯಾನ್ ಬೇಕು. ಲೈಟ್ ಮಾಡೋ ಸ್ವಲ್ಪ ತಿರ್ಗಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಹೆಂಗೂ ಕಾಣುತ್ತೆ. ಸೊ ಪ್ರತಿಯೊಬ್ರು ಕಾರಣ ಆಗ್ತಾರೆ. ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ರು ಸಪೋರ್ಟ್ ಮಾಡ್ಬೇಕು. ಅದೇ ರೀತಿ ರವಿಶಂಕರ್, ನೀವು ಅಷ್ಟೇನೆ ದಯವಿಟ್ಟು ಪ್ರಮೋಷನ್ ಬರ್ಬೇಕು ನೀವು. ಅದು ಆರ್ಟಿಸ್ಟ್ಗಳ ಕರ್ತವ್ಯ. ಅದು ಯಾರೇ ಆದ್ರೂ ನಿರ್ಮಾಪಕದ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡ್ಬೇಕು. ಈಗ ಇದ್ರಲ್ಲಿ ಎಲ್ರು ಬಂದು, ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವ ಊರ್ಗೋ ಹೋಗ್ತೀವಿ, ಚಿಕ್ಕ ಊರ್ಗೋ ಯಾಕೆ ಹೋಗ್ತೀವಿ? ಸ್ಟಾರ್ ಅನ್ಬಿಟ್ಟು ಸುಮ್ಮನೆ ಇರಕ್ಕಾಗತ್ತೆ ಇಲ್ಲ. ಆ ಸ್ಟಾರ್ ಅನ್ನ ಅಹಂಕಾರ ಬರ್ಲೇಬಾರದು. ನಮ್ ಕತ್ ಯಾವಾಗ ನಮ್ ಕುತ್ತಿಗೆ ಮೇಲೆ ಇರ್ಬೇಕು, ನಮ್ ಮುಖ ಯಾವಾಗ ನಮ್ ಕುತ್ತಿಗೆ ಮೇಲೆ ಇರ್ಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್. ಅವಾಗ್ಲೇ ಜನ ನಮ್ಮನ್ನ ಹೋಲ್ಡ್ ಮಾಡೋದು. ಇಲ್ಲ ಅಂದ್ರೆ ಹಿಂಗೆ ಎತ್ತಿ ರಾಪ್ ಅಂತ ಬಿಸಾಕ್ಬಿಟ್ಟು ಹೋಗ್ತಾನೆ ಇರ್ತಾರೆ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕಣ್ಣ 100% ಸಕ್ಸಸ್ ಮೀಟ್ಗೂ ನಾ ಬರ್ತೀನಿ. 100%. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. 26ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ. 100% ನೋಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದಾಗ ಟ್ರೇಲರ್ ನೋಡಿದಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ. ಫೋಟೋಗ್ರಾಫಿ ತುಂಬಾ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜನ್ಯ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನ್, ಒಂದು ಒಳ್ಳೆ ಒಂದು ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದಾರೆ. ಅವ್ರು ಆಗಿರ್ಬೋದು, ಅಜನೀಶ್ ಆಗಿರ್ಬೋದು, ಎಲ್ಲ ಇನ್ನೊಬ್ರು ಚರಣ್ ರಾಜು, ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು, ಅದು ಸಿಕ್ಕಾಪಟ್ಟೆ ಅವ್ರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡುವಂತ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಎಲ್ಲೇ ತಮಿಳ್ ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ, ಅವ್ರು ಏನ್ ಸರ್ ಹಂಗ್ ಮಾಡಿದಾರೆ ಕಾಂತಾರ ಮ್ಯೂಸಿಕ್. ಅಜನೀಶ್ ಇರ್ಬೋದು, ಎಲ್ಲಾರ ಹೆಸರು ತುಂಬಾ ಚೆನ್ನಾಗಿ ಮಾತು ಹೇಳ್ತಾರೆ. ನಮಗ್ ಬಹಳ ಹೆಮ್ಮೆ ಅನ್ಸುತ್ತೆ ಒಬ್ಬ ಕನ್ನಡ ಸಿನಿಮಾ ಬಗ್ಗೆ ಇಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದಾರೆ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನಮ್ ಕರ್ತವ್ಯ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ಇಲ್ಲಿ ಬಂದಿದ್ದೆ ನಮ್ಗೆ ನಿಜವಾಗ್ಲೂ 100% ತುಂಬಾ ಸಂತೋಷ ಆಗುತ್ತೆ. ಉಮಾಪತಿ ಅವರು ಚೆನ್ನಾಗಾಗ್ಲಿ. ಆಲ್ ದ ಬೆಸ್ಟ್ ಎವ್ರಿಬಡಿ. ಗಾಡ್ ಬ್ಲೆಸ್.